ವೆಲ್ಕಮ್ ಟು ನಾಲೆಜ್ ಇಸ್ ದಿ ಪವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಆರ್ ಟಿ ಐ ಅಂದರೆ ಏನು, ಯಾವ ತರಹದ ಮಾಹಿತಿಯನ್ನು ಆರ್ ಟಿ ಐ ಮೂಲಕ ತರಿಸಿಕೊಳ್ಬೋದು ಮತ್ತು ಟೈಮ್ ಲಿಮಿಟ್ಸ್ ಬಗ್ಗೆ ತಿಳಿದುಕೊಂಡೆವು. ಇವಾಗ ನಾವು ಆನ್ಲೈನಲ್ಲಿ ಆರ್ ಟಿ ಐನ ಯಾವ ಥರ ಸಬ್ಮಿಟ್ ಮಾಡೋದು ಅನ್ನೋದನ್ನು ತಿಳಿದುಕೊಂಡು ಬನ್ನಿ. ಮೊದಲಿಗೆ ಗೂಗಲ್ನಲ್ಲಿ ಆರ್ ಟಿ ಐ ಆನ್ಲೈನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ RTIonline.gov.in ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದು ಹೋಮ್ ಪೇಜ್ಗೆ ಬಂತು. ಇವಾಗ ನೆಕ್ಸ್ಟ್ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆ. ನಾವು ರಿಕ್ವೆಸ್ಟ್ನ ಇಲ್ಲೇ ಇವಾಗ ಫೈಲ್ ಮಾಡೋದು. ಅದಾದ ನಂತರ ಸಬ್ಮಿಟ್ ಫಸ್ಟ್ ಅಪೀಲ್ ಅಂತ ಇದೆ. ಸಪೋಸ್ ನೀವು ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಕೊಟ್ಟಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದರೆ ಇಲ್ಲಿ ಅಪೀಲ್ ಮಾಡ್ಬೋದು. ಇಲ್ಲಿ ನಂತರ ವ್ಯೂ ಸ್ಟೇಟಸ್ ಅಂತ ಇದೆ. ವ್ಯೂ ಸ್ಟೇಟಸ್ ಅಂದರೆ ಇಲ್ಲಿ ನೀವು ಸಬ್ಮಿಟ್ ಮಾಡಿದಾಗ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ. ಆ ನಂಬರ್ನ ಇಲ್ಲಿ ಹಾಕಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ವ್ಯೂ ಹಿಸ್ಟ್ರಿ ಅಂತ ಇದೆಯಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ನ ಬಹಳಷ್ಟು ಕಳಿಸಿದ್ರೆ ಪೂರ್ತಿ ಇಲ್ಲಿ ಹಿಸ್ಟ್ರಿ ಬರುತ್ತೆ. ಇವಾಗ ನಾವು ಒಂದನೇದಾಗಿ ಸಬ್ಮಿಟ್ ರಿಕ್ವೆಸ್ಟ್ ಯಾವ ಥರ ಅಂತ ನೋಡೋಣ ಬನ್ನಿ. ಇದು ಪೋರ್ಟಲ್ದು ಕೆಲವೊಂದು ಗೈಡ್ಲೈನ್ಸ್ ಇದೆ, ನೀವಿದ್ದನ್ನು ಬೇಕಿದ್ರೆ ಓದ್ಕೊಳ್ಬೋದು. ನಾನಿವಾಗ ಡೈರೆಕ್ಟಾಗಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದಿ ಅಬೌವ್ ಗೈಡ್ಲೈನ್ಸ್ ಅಂತ ಹೇಳ್ತೀನಿ. ನಂತರ ಸಬ್ಮಿಟ್ ಕೊಡ್ತೀನಿ. ಇವಾಗ ಇದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. ನಾವು ಇವಾಗ ಫಸ್ಟ್ಗೆ ಪಬ್ಲಿಕ್ ಅಥಾರಿಟಿ ಸರ್ಚ್ ಮಾಡಬೇಕು. ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೇಳ್ತಾ ಇದ್ದೀರಲ್ಲ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ತಗೋತೀನಿ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂತ ತಗೋತೀನಿ. ತಗೊಂಡ ತಕ್ಷಣ ಈ ಕಾಲಮ್ನ ನಾವು ಸರ್ಚ್ ಮಾಡಿದರೆ ಆಟೋಮೆಟಿಕ್ ಆಗಿ ಇಲ್ಲಿ ಡಿಪಾರ್ಟ್ಮೆಂಟ್ ಚೂಸ್ ಮಾಡುತ್ತೆ. ಅದು ಪಬ್ಲಿಕ್ ಅಥಾರಿಟಿ ಯಾರು ಅಂತ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇವಾಗ ನೋಡಿ, ಯುವರ್ ರಿಕ್ವೆಸ್ಟ್ ವಿಲ್ ಬಿ ಫೈಲ್ಡ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂತ ಹೇಳ್ತಾ ಇದೆ. ಓಕೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಇವೆರಡು ಕಾಲಮ್ ಫಿಲ್ಅಪ್ ಆಯಿತು. ನಂತರ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನ ಅಂದರೆ ಅಪ್ಲಿಕೆಂಟ್ ಯಾರಿದಾರಲ್ಲ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಇವಾಗ ಫಸ್ಟ್ಗೆ ಇಮೇಲ್ ಐ ಡಿ, ಇದಾದ ನಂತರ ಫೋನ್ ನಂಬರ್ ಹಾಕಿ, ಆಮೇಲೆ ನಂತರ ಇಮೇಲ್ ಐ ಡಿನ ಅಗೇನ್ ಕನ್ಫರ್ಮ್ ಮಾಡಿ. ಇದಾದ ನಂತರ ನೇಮ್ ಹಾಕಿ, ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಿ, ನಂತರ ಅಡ್ರೆಸ್, ಅದಾದ ನಂತರ ಪಿನ್ ಕೋಡ್, ಇದು ಕಂಟ್ರಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನಂತರ ಸ್ಟೇಟ್ ಚೂಸ್ ಮಾಡಿ, ಕರ್ನಾಟಕ ಆದ್ರಿಂದ ಕರ್ನಾಟಕ ತಗೊಳ್ತೇನೆ. ಆಮೇಲೆ ಸ್ಟೇಟಸ್ ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್, ಇದಾದ ನಂತರ ಫೋನ್ ನಂಬರ್ ಅಗೇನ್ ಎಂಟರ್ ಮಾಡಿ. ಇಲ್ಲಿ ಹೇಳ್ತಾ ಇದೀನಿ ನೋಡಿ, ಓನ್ಲಿ ಇಂಡಿಯನ್ ಸಿಟಿಸನ್ ಕ್ಯಾನ್ ಫೈಲ್ RTI ಅಪ್ಲಿಕೇಶನ್. ಅಂದರೆ ಇಂಡಿಯನ್ ಸಿಟಿಸನ್ ಇದ್ದವರು ಮಾತ್ರ ಇದನ್ನ ಇಲ್ಲಿ ಫೈಲ್ ಮಾಡ್ಬೋದು ಅಂತ. ಇವಾಗ ಇಲ್ಲಿ ಈಸ್ ದ ಅಪ್ಲಿಕೆಂಟ್ ಬಿಲೋ ಪಾವರ್ಟಿ ಲೈನ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಹೇಳಿದ್ರೆ BPL ಕಾರ್ಡ್ ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ನಾವು ಅಂತ ಕ್ಲಿಕ್ ಮಾಡಿದ್ರೆ 10 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಎಸ್ ಅಂದರೆ ಯಾವುದೇ ಫೀ ಕಟ್ಟೋದಿರಲಿಲ್ಲ. ಇವಾಗ ಇಲ್ಲಿ ಏನಿದೆಯಲ್ಲ ಇದು ಬಾಕ್ಸು, ನಾವು ಇಲ್ಲಿ ಟೈಪ್ ಮಾಡೋದು ನಾವು ಮಾಹಿತಿಯನ್ನು ತರಿಸ್ಕೋಬಹುದು. ಅಥವಾ ನಿಮ್ಮ ಮಾಹಿತಿ ಜಾಸ್ತಿ ಇದ್ದರೆ ಇಲ್ಲಿ ನೀವು 1 MB ಯಲ್ಲಿ PDF ನ ಎನ್ಕ್ಲೋಸ್ ಮಾಡಬಹುದಾಗಿದೆ, ಅಟ್ಯಾಚ್ ಮಾಡಬಹುದು.
ನಾನು ಇವಾಗ ಇಲ್ಲೇ ಟೈಪ್ ಮಾಡ್ತಾ ಇದ್ದೇನೆ ಎಕ್ಸಾಂಪಲ್ಗೆ. ಸುಮ್ಮನೆ ಎಕ್ಸಾಂಪಲ್ ಪರ್ಪಸ್ ನಾನು ಟೈಪ್ ಮಾಡಿದ್ದೀನಿ. ನಂತರ ಇಲ್ಲಿ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತಿದೆ. ಆಸ್ ಇಟ್ ಈಸ್ ನೀವು ಇಲ್ಲಿ ಏನಿದೆ ಅದನ್ನ ಟೈಪ್ ಮಾಡಿ. ಇದಾದ ನಂತರ ಮೇಕ್ ಪೇಮೆಂಟ್ ಅನ್ಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ RTI ರಿಕ್ವೆಸ್ಟ್ ಅಂತ ಹೇಳ್ತಾ ಇದೆ. ಓಕೆ ಅಂತೀನಿ. ಓಕೆ ಅಂದ ತಕ್ಷಣ ಇಲ್ಲಿ ಆನ್ಲೈನ್ ರಿಕ್ವೆಸ್ಟ್ ಪೇಮೆಂಟ್ ಫಾರ್ಮ್ಗೆ ಹೋಗುತ್ತೆ. ನಂತರ ಇಲ್ಲಿ ನೀವು ಚೂಸ್ ಮಾಡಿ ಪೇಮೆಂಟ್ ಗೇಟ್ವೇ. ಕೊಟ್ಟ ತಕ್ಷಣ ಇದು ಬ್ಯಾಂಕಿಂಗ್ ನಿಮ್ದು ಆನ್ಲೈನ್ ಪೇಮೆಂಟ್ಗೆ ಹೋಗುತ್ತೆ. ಫಸ್ಟ್ ಇಲ್ಲಿ SBI ಇದೆ, ಆಮೇಲೆ ಅದರ್ ಬ್ಯಾಂಕ್ ಇದೆ. ನಂತರ ಇಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬಹುದು. ನಾನು ಇವಾಗ ಫಸ್ಟ್ ಒಂದು ತಗೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಮದು ಯೂಸರ್ ID ಅಲ್ಲಿ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡಬೇಕು. ಕೊಟ್ಟ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಆ OTP ಹಾಕಿದ ತಕ್ಷಣ ಈ ಥರ ನಿಮಗೆ ಪೇಮೆಂಟ್ 10 ರೂಪೀಸ್ ಡಿಡಕ್ಟ್ ಆಗಿ ಇಲ್ಲಿ ಟ್ರಾನ್ಸಾಕ್ಷನ್ ID ಬರುತ್ತೆ. ಇದನ್ನ ನೀವು ಕನ್ಫರ್ಮ್ ಮಾಡಿದ ತಕ್ಷಣ ನಿಮ್ಮ ಮೇಲ್ಗೆ ಈ ಥರ ಒಂದು RTI ಆನ್ಲೈನ್ ರಿಕ್ವೆಸ್ಟ್ ಫೈಲ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೋಡಿ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ. ಅವಾಗ ಆ ರಿಜಿಸ್ಟರ್ ನಂಬರ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಅದನ್ನ ಬೇಕಾದ್ರೆ ನೀವು ಮುಂದೆ ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮ್ಮದು ನೇಮ್ ಬರುತ್ತೆ, ಡೇಟ್ ಆಫ್ ಫೈಲಿಂಗು, ಯಾವ ಡೇಟಿಗೆ ನೀವು RTI ಫೈಲ್ ಮಾಡಿದ್ರಿ ಅಂತ, ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಕೆಲವೊಂದೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಫ್ರೆಂಡ್ಸ್, ನಾವು ಇಲ್ಲಿಯವರೆಗೂ ಆನ್ಲೈನ್ನಲ್ಲಿ RTI ಅಪ್ಲಿಕೇಶನ್ನ ಯಾವ ಥರ ಸಬ್ಮಿಟ್ ಮಾಡೋದು ಅನ್ನೋದನ್ನು ತಿಳಿದುಕೊಂಡೆವು. ನಾನು ಹೇಳಿರುವ ಮಾಹಿತಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಹೇಳಿರುವ ಮಾಹಿತಿ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.